ಏನಿದು ಗ್ರೇಟರ್ ಬೆಂಗಳೂರು ಅಥಾರಿಟಿ? ಹಾಗಿದ್ರೆ ಈಗಿರೋ BBMP ಏನಕ್ಕೂ ಯೂಸ್ ಇಲ್ವಾ? DK ಶಿವಕುಮಾರ್ ಅವರ ಮಹತ್ವದ ಯೋಜನೆ ಗ್ರೇಟರ್ ಬೆಂಗಳೂರು ಪ್ರಾಜೆಕ್ಟ್ ಆಗಿದೆ. ಇದು ನಿಜವಾಗ್ಲೂ ಬೆಂಗಳೂರಿಯನ್ಸ್ ಜೀವನನ ಬದಲಾಯಿಸುತ್ತಾ, ಇಲ್ಲ ಇದೊಂದು ಶಾಪ ಆಗಿ ಪರಿಣಮಿಸುತ್ತಾ? ಅಷ್ಟಕ್ಕೂ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಏನು? ಇದೊಂದು BBMP ಥರನೇ ಒಂದು ಗವರ್ನೆನ್ಸ್ನ ಲೋಕಲ್ ಬಾಡಿ ಆಗಿದೆ. ಈ ಒಂದು ಅಥಾರಿಟಿ ಹತ್ರ ಎಲ್ಲ ಥರದ ಪ್ಲಾನಿಂಗು ಮತ್ತು ಫೈನಾನ್ಷಿಯಲ್ ಪವರ್ಸು ಇರುತ್ತೆ. ಅದ್ರ ಜೊತೆಗೇನೆ ಮಲ್ಟಿಪಲ್ ಕೋಆಪರೇಷನ್ಸ್ನ ಇದು ಓವರ್ಸೀಸ್ ಮಾಡುತ್ತೆ. ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೇಸ್ತ್ರಿ ಥರ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡಿಸುತ್ತೆ. ಯಾವ್ಯಾವ ಏಜೆನ್ಸೀಸ್ ಇರ್ಬೋದು ಅಂದರೆ BWSSB, ಬೆಸ್ಕಾಮ್, ನಮ್ಮ ಮೆಟ್ರೋ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದೆಲ್ಲನೂ ಇದರಲ್ಲಿ ಸೇರಿಕೊಂಡಿದೆ. ಈ ಒಂದು ಏಜೆನ್ಸಿಗೆ ಹೆಡ್ ಬಂದು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಇದ್ರ ಬಿಲ್ ಮೂಲಕ ಏನು ಅಂದರೆ ಡೈರೆಕ್ಟಾಗಿ CM ಹತ್ರನೇ ಈಗ ಡೈರೆಕ್ಟ್ ಪವರ್ ಹೋಗುತ್ತೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂಡರ್ ಬರೋ ಎಲ್ಲ ಒಂದು ಜ್ಯೂರಿಸ್ಡಿಕ್ಷನಲ್ಲಿ ಈಗ CM ಡೈರೆಕ್ಟ್ ಡಿಸಿಷನ್ಸ್ನ ತಗೊಬೋದು. ಈಗ ಸದ್ಯಕ್ಕೆ BDA ಹತ್ರ ಲ್ಯಾಂಡ್ ಅಪ್ರೂವಲ್ ಪವರು ಮತ್ತು ಡೆವಲಪ್ಮೆಂಟ್ ಪವರ್ಸ್ ಎಲ್ಲ ಇದೆ. ಆದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದರೆ BDA ಹತ್ರ ಇದ್ದಿದ್ದು ಈ ಪವರ್ನ BDA ಕಳ್ಕೊಳ್ಳುತ್ತೆ. 4 ಜನರ ಕಮಿಟಿ ಈ ಗ್ರೇಟರ್ ಬೆಂಗಳೂರು ಪ್ರಾಜೆಕ್ಟ್ನ ಡ್ರಾಫ್ಟ್ ಮಾಡಿ ಪ್ರಪೋಸ್ ಮಾಡಿದ್ದಾರೆ. ಯಾರು ನ್ಯೂಸ್ನ ಫಾಲೋ ಮಾಡಲ್ವೋ ಅವ್ರಿಗೆ ಈ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ವಿಧಾನಸಭೆಯಲ್ಲಿ ಏನಾಯಿತು ಅಂದರೆ ವಿರೋಧ ಪಕ್ಷದಲ್ಲಿರೋರೆಲ್ಲರೂ ಸೇರಿ DK ಶಿವಕುಮಾರ್ ಅವ್ರನ್ನ ಕ್ವಶನ್ ಮಾಡಿದ್ರು. BBMP ಆಲ್ರೆಡಿ 2008 ಬಂತು. ಅದಕ್ಕೂ ಮುಂಚೆ ತುಂಬ ಪ್ರಾಬ್ಲಮ್ಸ್ ಇತ್ತು. ಅದನ್ನೆಲ್ಲ ರಿಸಾಲ್ವ್ ಮಾಡ್ಕೊಂಡು ಈಗಿನ್ನೂ ಬೆಂಗಳೂರು ಒಂದು ಸ್ಟ್ರಕ್ಚರಿಗೆ ಬರ್ತಾ ಇದೆ BBMP ಅಂಡರಲ್ಲಿ. ನೀವೀಗ ಹೊಸ್ದಾಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ತಂದು ಅದನ್ನು ಮತ್ತೆ ಹೊಡೆಯೋದಕ್ಕೆ ಹೋಗ್ತಾ ಇದ್ದೀರಾ. ಇದು ಯಾವ ರೀತಿ ಒಂದು ಈ ಸಮಸ್ಯೆಗೆ ಯಾವ ರೀತಿ ಒಂದು ನೀವು ಸೊಲ್ಯೂಷನ್ ಕೊಡ್ತೀರಾ ಅಂತ ಕೇಳಿದಾಗ, ಏನು ಫೈನಾನ್ಷಿಯಲ್ ಬಿಲ್ಸ್ ಎಲ್ಲ ಸ್ಯಾಂಕ್ಷನ್ ಆಗ್ತಿತ್ತು BBMPಗೆ, ಅದು ಒಂದೊಂದು ಏರಿಯಾಗೆ ಪಾಪ್ಯುಲೇಷನ್ ನಿರ್ಧಾರದ ಮೇಲೆ ಅದು ಸ್ಯಾಂಕ್ಷನ್ ಆಗೋದು. ಅದು ಬೇಡ, ಇವಾಗ ನಾವು ಒಂದಷ್ಟು ಕೋಟಿನ ರಿಸರ್ವ್ ಇಟ್ಟಿದ್ದೀವಿ, ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂಡರಲ್ಲಿ. ಅಷ್ಟು ಕೋಟಿನೂ ಏನು ಮಾಡ್ತೀವಿ ಅಂದರೆ ನಾವು ಕರೆಕ್ಟಾಗಿ ಎಲ್ಲದಕ್ಕೂ ಹಂಚ್ತೀವಿ, ಇಷ್ಟಿಷ್ಟು ಬಜೆಟು ಅಂತ. ಆಗ ಎಲ್ಲ ಒಂದು BBMP ಲಿಮಿಟು ಕೂಡ ಕ್ಲೀನಾಗಿ ಡೆವಲಪ್ ಆಗುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂಡರಲ್ಲಿ ಅಂದರು. ಆದರೆ ಈ ಒಂದು ಜಸ್ಟಿಫಿಕೇಷನ್ನು ವಿರೋಧ ಪಕ್ಷದವ್ರಿಗೂ ಆಗಲಿ ಜನಕ್ಕೂ ಆಗಲಿ ಅಷ್ಟು ಅಪೀಲಿಂಗ್ ಅನ್ನಿಸ್ಲಿಲ್ಲ. ಆದರೂ ಕೂಡ ಅಲ್ಲಿ ಅಪ್ರೂವಲ್ ಆಯಿತು. ಯಾಕೆಂದರೆ ಕಾಂಗ್ರೆಸ್ ಅವ್ರದ ಒಂದು ಮೆಜಾರಿಟಿ ಇತ್ತು. ಹಾಗಾಗಿ ಅಪ್ರೂವಲ್ ಆಗಿ ನೆಕ್ಸ್ಟು ಹೌಸಿಗೆ ಹೋಗಿದೆ. ಅಲ್ಲಿ ಅಪ್ರೂವಲ್ ಆದರೆ ಇದು ನೆಕ್ಸ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದು ರೂಲ್ ಆಗಿ ಅದು ಮಾರ್ಪಾಟು ಆಗಿಬಿಡುತ್ತೆ. ಆಗ BBMP ಹೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ಆಲ್ರೆಡಿ ವೆಬ್ಸೈಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ ಸ್ಯಾಂಕ್ಷನ್ ಆಗೋವಂಥ ಮೂಮೆಂಟೇ ಎಲ್ಲ ಕಾಣಿಸ್ತಾ ಇದೆ. ಅದು ಅಲ್ಲದೆ ಅವ್ರ ಹತ್ರ ಕೂಡ ಈಗ ಪವರ್ ಕೂಡ ಇದೆ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಕ್ಕೆ ಬೇಕು ಅಂತ ನೋಡೋದಾದರೆ, ಬೆಂಗಳೂರು ಹತ್ರ ಆಲ್ರೆಡಿ BBMP ಇದೆ. ಆದರೆ BBMPಯ ಲಿಮಿಟ್ಗೂ ಮೀರಿ ಬೆಂಗಳೂರು ಡೆವಲಪ್ ಆಗ್ತಾ ಇದೆ. ಅದಕ್ಕೆ ತಕ್ಕನಾಗೆ BBMP ಹತ್ರ ಗಾರ್ಬೇಜು, ವಾಟರು, ಎಲೆಕ್ಟ್ರಿಸಿಟಿ ಬಿಲ್ಲು ಇದ್ರೊಳಗಡೆ ಸೇರಿಲ್ಲ, ಇದ್ರ ಹೊರಗಡೆ ಇದೆ. ಯಾವ ರೀತಿ ಅಂದರೆ BWSSB, ಬೆಸ್ಕಾಮ್, ಎಲೆಕ್ಟ್ರಿಸಿಟಿಗೆ ಬರೋದಾದರೆ ಗಾರ್ಬೇಜ್ದು ಬಂದು ಅದೊಂದು BBMP ಹತ್ರ ಇದೆ ಅಷ್ಟೇ. ಬಿಟ್ಟರೆ ಇನ್ನು ಮಿಕ್ಕಿರೋ 2 ಏಜೆನ್ಸೀಸು ಕೂಡ BBMP ಅಂಡರ್ ಕಂಟ್ರೋಲಲ್ಲಿ ಇಲ್ಲ. ಇದನ್ನೆಲ್ಲ ಓವರ್ಸೀಸ್ ಮಾಡೋದಕ್ಕೆ ನಮ್ಮ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೂಟೇಬಲ್ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಆಗಲೇ ಹೇಳ್ದ ಹಾಗೆ ಇದರ ಹೆಡ್ ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಇದ್ರ ಮೆಂಬರ್ಸ್ ಬಂದ್ಬಿಟ್ಟು ಮೇಯರ್ ಆಗಿರ್ತಾರೆ. ಅದ್ರ ಜೊತೆಗೆ ಅಲ್ಲಿರೋವಂಥ ಲೋಕಲ್ ಬಾಡೀಸ್ನ MLA, ಆ ಏರಿಯಾಸ್ MLA ಆಗಿರ್ತಾರೆ. ಮತ್ತು ಅದರ ಡೊಮೈನ್ನ ಎಕ್ಸ್ಪರ್ಟ್ಸ್ ಇರ್ತಾರೆ. ಇಲ್ಲಿ ನಾರ್ಮಲಾಗಿ BBMPಲಿ ಇದ್ದಂಥ ಒಂದು BBMP ಎಂಪ್ಲಾಯೀಸ್ ಅಂತ ಅನ್ಕೋಬೋದು. ಆದರೆ ಇವರು ಪರ್ಟಿಕ್ಯುಲರ್ಲಿ ಆ ಫೀಲ್ಡ್ನ ಒಂದು ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯ ಎಂಪ್ಲಾಯೀಸ್ ಇರ್ತಾರೆ ಅನ್ನೋದು ಇದು ಬಿಲ್ ಸ್ಯಾಂಕ್ಷನ್ ಆದಮೇಲೆ ತಿಳ್ಕೋಬೇಕು. ಈಗ BBMP ಹತ್ರ ಆಲ್ರೆಡಿ 708 ಸ್ಕ್ವೇರ್ ಕಿಲೋಮೀಟರ್ಗೆ ಎಕ್ಸ್ಟೆಂಡ್ ಆಗಿದೆ, BBMP ಅಂಡರಲ್ಲಿದೆ. ಈಗ ಬರೋ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಇನ್ನೂ 250 ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡ್ತಾ ಅದರ ಹೊರಗಡೆ ಇರೋವಂಥ ಬೆಂಗಳೂರಿನ ಸುತ್ತೋಲೆಯನ್ನು ಕೂಡ ಒಳಗಡೆ ಸೇರ್ಕೊಳ್ಳುತ್ತೆ. ಟೋಟಲಾಗೆ 400 ವಾಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಳಗಡೆ. ಇದ್ರ ಜೊತೆಗೆ ELCITA ಎಲೆಕ್ಟ್ರಾನಿಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿನೂ GBAಗೆ ಸೇರ್ಕೊಳ್ಳುತ್ತೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದಮೇಲೆ ಇದಕ್ಕೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂದರೆ, ಸ್ಟೇಟ್ ಗೌರ್ಮೆಂಟಿಂದ ಅಲೋಕೇಟ್ ಆಗೋ ಫಂಡ್ಸ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಎಲ್ಲ ಪ್ಲ್ಯಾನಿಂಗ್ನ ಒಂದು ಮೇಲುಸ್ತುವಾರಿನ ಇದು ನೋಡ್ಕೊಳ್ಳುತ್ತೆ. ಈ ಪವರು ಫಸ್ಟು BDA ಹತ್ರ ಇತ್ತು. ಹಾಗಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದಮೇಲೆ BDAಗೆ ಹೊಸ ರೋಲ್ಗಳನ್ನ ಕೊಡ್ತಾರೆ. ಈಗ ಇರೋದೆಲ್ಲ GBAಗೆ ಹೋಗುತ್ತೆ. BDA ಆಗ ಮೇಯ್ನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡುತ್ತೆ.
ಏನೇನು ಮಾಡುತ್ತೆ ಅಂದರೆ ಆರ್ಟೀರಿಯಲ್ ರೋಡ್ಸು, ಸಬ್ ಆರ್ಟೀರಿಯಲ್ ರೋಡ್ಸ್ ಡೆವಲಪ್ಮೆಂಟಿಗೆ ಪ್ಲ್ಯಾನ್ ಮಾಡುತ್ತೆ. ಮತ್ತು ಮಳೆ ಬಂದಾಗ ಏನೋ ಫ್ಲಡ್ ಆಗ್ಬೋದು, ಸ್ಟಾಮ್ಸ್ ಆಗ್ಬೋದು, ಆ ವಾಟರು ಡ್ರೈನೇಜ್ ಆಗೋ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕಾಗ್ಬೋದು. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಬ್ಯುಸಿ ಆಗುತ್ತೆ BDA. ಈ ವಿಡಿಯೋದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಏನು ಅಂತ ನಿಮ್ಗೊಂದು ಅರ್ಥ ಮಾಡಿಸೋ ಪ್ರಯತ್ನ ಆಗಿತ್ತು. ಯಾಕೆಂದರೆ ನಿಮಗೆ ಗೊತ್ತು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಬರ್ತಾ ಇದೆ, ಬಿಲ್ ಪಾಸ್ ಆಗಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರೋ ಅಂಥ ಚಾನ್ಸಸ್ಸು ಕೂಡ ಇದೆ. ಆಗಿದ್ಮೇಲೆ ನಿಮ್ಗಿದೇನು ಅಂತ ಗೊತ್ತಿರಬೇಕಲ್ವಾ. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೊಂದು ಸಣ್ಣ ಒಂದು ಐಡಿಯಾ ಆದರೂ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಮೇಲೆ ಏನಾದರೂ ಪಾರ್ಟ್ 2 ಬೇಕು, ಇನ್ನೂ ಡಿಟೇಲ್ಡ್ ವಿಡಿಯೋ ಏನಾದರೂ ಬೇಕು ನಿಮಗೆ ಅಂತ ಇದ್ರೆ ನನಗೆ ತಿಳಿಸಿ. ಎಷ್ಟೋ ಜನ ಕಾಯ್ತಾ ಇದ್ರು ನಮ್ಮ ಏರಿಯಾ ಕೂಡ BBMPಗೆ ಇನ್ಕ್ಲೂಡ್ ಆಗಲಿ ಅಂತ. ಈಗ BBMPನೇ ತೆಗ್ದಾಕ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ನಿರಾಸೆ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ನನ್ನ ವಿಡಿಯೋದಲ್ಲಿ ವ್ಯಾಲ್ಯೂಯಬಲ್ ಕಂಟೆಂಟ್ ಸಿಗ್ತಾ ಇದೆ ಅಂತ ಅನ್ಸಿದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗಬಾರ್ದು. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಥ್ಯಾಂಕ್ ಯು.